ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನರೇಗಾ ಹೆಸರು ಬದಲಾವಣೆಗೆ ಕಾಂಗ್ರೆಸ್ ಕೆಂಡವಾಗಿದೆ. ವಿಬಿಜಿ ರಾಮ್ಜಿ ಕಾಯ್ದೆ ಮೂಲಕ ರಾಜ್ಯದ ಅಧಿಕಾರ ಕಸಿಯುವ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮಾಡ್ತಿದೆ ಅಂತ ಕಾಂಗ್ರೆಸ್ ಕಿಡಿಕಾರಿದೆ. ಹಾಗೆ ಈ ಕಾಯ್ದೆಯನ್ನ ವಿರೋಧಿಸಿ ಆಂದೋಲನ ರೂಪಿಸೋದಕ್ಕೆ ಇದೀಗ ಕರೆ ಕೊಟ್ಟಿದೆ. ಹಾಗಾದ್ರೆ ಕಾಂಗ್ರೆಸ್ ಹೋರಾಟದ ಪ್ಲಾನ್ ಏನು? ಈ ಸ್ಟೋರಿ ನೋಡಿ. ನರೇಗಾ ಬದಲಾವಣೆ ವಿರುದ್ಧ ಕೈಪಡೆ ಹೋರಾಟ. ಜನಾಂದೋಲನವಾಗಿ ಹೋರಾಟ ರೂಪಿಸಲು ಕರೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಹೆಸರು ಬದಲಾಯಿಸಿದ ಕೇಂದ್ರ ಸರ್ಕಾರ ತಂದಿರುವ ವಿಬಿಜಿ ರಾಮ್ಜಿ ಕಾಯ್ದೆ ವಿರುದ್ಧ ಕಾಂಗ್ರೆಸ್ ರಣಕಹಳೆ ಮೊಳಗಿಸಿದೆ. ಈ ಸಂಬಂಧ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ನಡೆದ ಮನರೇಗಾ ಬಚಾವೋ ಜನಾಂದೋಲನ ಚರ್ಚಿಸಲು ಬೃಹತ್ ಸಭೆ ನಡೆಸಲಾಯಿತು. ಸಿಎಂ ಡಿಸಿಎಂ ಸಚಿವರು, ಶಾಸಕರು, ಮಾಜಿ ಶಾಸಕರು, ಮಾಜಿ ಸಂಸದರು, ಜಿಲ್ಲಾಧ್ಯಕ್ಷರು ಪ್ರಮುಖರು ಭಾಗವಹಿಸಿದ್ರು. ಸಭೆಯಲ್ಲಿದ್ದ ನಾಯಕರಿಗೆ ಡಿಸಿಎಂ ಹೋರಾಟದ ಟಾಸ್ಕ್ ನೀಡಿದ್ರು. 140 ಶಾಸಕರನ್ನ ಒಂದುಗೊಂಡು ಇವತ್ತು ಏನು ನಮ್ಮಲ್ಲಿ ಕಾರ್ಯಕರ್ತರು ಏನು 5 ಗ್ಯಾರಂಟಿಗಳನ್ನ ಮಾಡಿ, ಗ್ಯಾರಂಟಿ ಸಮಿತಿ ಮಾಡಿ, ಸ್ಥಳೀಯ ಮಟ್ಟದಲ್ಲಿ ಏನೇನು ನಾಮಿನೇಷನ್ಗಳು ಮಾಡಬೇಕು ಮಾಡಿ, ಜಿ ರಾಮ್ಜಿ ವಿಧೇಯಕ ಜಾರಿ ವಿರುದ್ಧ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 5 ರಿಂದ 10 ಕಿಲೋಮೀಟರ್ ಪಾದಯಾತ್ರೆ ನಡೆಸುವುದು, ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಸಮಾವೇಶ ನಡೆಸಿ ಜನರಿಗೆ ಉದ್ಯೋಗ ಖಾತ್ರಿ ಯೋಜನೆಯ ಸಾಧಕ ಬಾಧಕ, ಹೊಸ ಕಾಯ್ದೆಯಿಂದ ಆದ ನಷ್ಟದ ಕುರಿತು ಜಾಗೃತಿ ಮೂಡಿಸುವಂತೆ ಡಿಸಿಎಂ ಕರೆ ನೀಡಿದರು. ಈ ಕಾನೂನಿಂದ ಇವತ್ತು 60-40% ಅಂತ ಮಾಡಿದ್ದಾರೆ. ಇದು ಈಗ ತೀರ್ಮಾನ ಮಾಡೋಂಥದ್ದು ಈಗ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ದಂಗೆ ಪಂಚಾಯತಿಗಳು ತೀರ್ಮಾನ ಮಾಡೋದಿಲ್ಲ, ಈಗ ದೆಹಲಿಯಿಂದ ತೀರ್ಮಾನ ಮಾಡ್ತಾರಂತೆ ಯಾವ ರೀತಿ ಮಾಡಬೇಕು ಅಂತೇಳಿ. ಸೊ ಇದಕ್ಕೆ ಮುಂದಕ್ಕೆ ಬಿಜೆಪಿ ರಾಜ್ಯದ ಸರ್ಕಾರಗಳಲ್ಲೂ ಕೂಡ ಯಾವ ಕಾರಣಕ್ಕೂ ಇದನ್ನ ಅನುಷ್ಠಾನ ತರಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತೀನಿ. ಇನ್ನು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ವಿಬಿಜಿ ರಾಮ್ಜಿ ಅಂದರೆ ದಶರಥ ರಾಮ, ಸೀತಾರಾಮ ಅಥವಾ ಕೌಶಲ್ಯ ರಾಮನಲ್ಲ, ಮಹಾತ್ಮ ಗಾಂಧಿ ಕೊಂದ ನಾಥುರಾಮ್ ಇದು ಅಂತ ಲೇವಡಿ ಮಾಡಿದ್ರು. ಗಾಂಧಿಯನ್ನ ಮತ್ತೊಮ್ಮೆ ಕೊಲ್ತಿದ್ದಾರೆ ಅಂತ ಕುಹಕವಾಡಿದ್ರು. ರಾಮ್ ಅಲ್ಲ, ದಶರಥ ರಾಮನೂ ಅಲ್ಲ, ಸೀತಾರಾಮನೂ ಅಲ್ಲ, ಕೌಶಲ್ಯ ರಾಮನೂ ಅಲ್ಲ, ಯಾವ ರಾಮನೂ ಅಲ್ಲ, ಅದು ನಾಥುರಾಮ್ ಗೋಡ್ಸೆ. ಈಗಾಗಲೇ ಹೇಳಿದ್ದಾರೆ, ನಾಥುರಾಮ್ ಗೋಡ್ಸೆ ಅದನ್ನು ಮಾಡಿರ್ತಕ್ಕಂಥದ್ದು. ಸೊ ಅದರಿಂದ ಇವರು ಮಹಾತ್ಮ ಗಾಂಧಿಯನ್ನು ಕೊಂದಾಕ್ತವ್ರು ಯಾರು? ನಾಥುರಾಮ್ ಗೋಡ್ಸೆ. ಈ ನರೇಂದ್ರ ಮೋದಿಯವ್ರ ಸರ್ಕಾರ ಮತ್ತೊಮ್ಮೆ ಮಹಾತ್ಮ ಗಾಂಧಿಯನ್ನ ಕೊಂದಾಕಿದ್ದಾರೆ. ಒಟ್ಟಾರೆ ಮನರೇಗಾ ಕಾಯ್ದೆ ವಿರೋಧಿಸೋ ಭರದಲ್ಲಿ ಇಡೀ ಸರ್ಕಾರವೇ ಕೇಂದ್ರದ ವಿರುದ್ಧ ಅನಾವಶ್ಯಕ ಹೋರಾಟಕ್ಕೆ ಇಳಿದಿದೆ. ಸಾಲದಕ್ಕೆ ರಾಜ್ಯದ ಬೊಕ್ಕಸದಿಂದ ಹಣ ಖರ್ಚು ಮಾಡಿ ಹೋರಾಟ, ಸಮಾವೇಶ ಮಾಡುವ ಮೂಲಕ ವ್ಯರ್ಥವಾಗಿ ಸಾರ್ವಜನಿಕ ಹಣ ಪೋಲು ಮಾಡ್ತಿರೋದು ದುರಂತವೇ ಸರಿ. ರಾಚಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.